ಡೆಫಿನೆಟ್ಲಿ ರಾಯಲ್ ಎನ್ಫೀಲ್ಡ್ನ ಬೀಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಸಿ ದೇರ್ ಇಸ್ ಅ ನ್ಯೂ ಔಟ್ಲೆಟ್, ಇದು ರಾಯಲ್ ಎನ್ಫೀಲ್ಡು ನ್ಯೂ ಔಟ್ಲೆಟ್ ಇದು. ಗುಡ್ ಮಾರ್ನಿಂಗ್ ಯೂಟ್ಯೂಬ್, ವಾಟ್ ಅ ಬ್ರೈಟ್ ಸನ್ನಿ ಡೇ. ಆ್ಯಕ್ಚುಲಿ ನಾನು ಈ ವಿಡಿಯೋನ ಅಪಾಚೆ RTX ಬಗ್ಗೆ ಮಾಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳ್ದಂಗೆ ನೆಕ್ಸ್ಟ್ ವೀಡಿಯೋ RTXನ ರಿವ್ಯೂ ಮಾಡ್ತೀನಿ ಆ್ಯಂಡ್ ಆಲ್ಸೋ ಇನ್ ಕಂಪ್ಯಾರಿಸನ್ ಮಾಡ್ತೀನಿ ವಿತ್ ಅಡ್ವೆಂಚರ್ 250 ಅಂತ ಹೇಳಿದ್ದೆ. ಅನ್ಫಾರ್ಚುನೇಟ್ಲಿ ಅಪಾಚೆ RTX ತುಮಕೂರಲ್ಲಿ ಅವೈಲೇಬಲ್ ಇಲ್ಲ. ತುಮಕೂರಲ್ಲಿ 3 ಡೀಲರ್ಶಿಪ್ ಇದೆ TVSದು, 3 ಕಡೆ ವಿಚಾರಿಸಿದೆ. 3 ಕಡೆ ಅವ್ರಿಗೆ ಒಂದು ಎಕ್ಸಾಕ್ಟ್ ಟೈಮ್ ಲೈನ್ ಗೊತ್ತಿಲ್ಲ, ಯಾವಾಗ ಗಾಡಿ ಬರುತ್ತೆ, ಯಾವಾಗ ಅವೈಲೇಬಲ್ ಇರುತ್ತೆ ಟೆಸ್ಟ್ ರೈಡ್ಗೆ ಅಂತ. ಮೇ ಬಿ ಡ್ಯೂ ಟು ಹೈ ಬುಕಿಂಗ್ಸ್ ಮತ್ತು ಜಾಸ್ತಿ ಡಿಮ್ಯಾಂಡ್ ಆಗಿರೋದ್ರಿಂದ ದ ಫಸ್ಟ್ ಲಾಟ್ ಆಫ್ ಬೈಕ್ಸ್ ಏನಿದೆ ಅದು ರೋಲ್ಔಟ್ ಆಗಿಲ್ಲ ಇನ್ನೂ ಅಂತ ಅನಿಸುತ್ತೆ. ಬಟ್ ಟೈರ್ 1 ಸಿಟೀಸಲ್ಲೆಲ್ಲ ಆಲ್ರೆಡಿ ಅವೈಲೇಬಲ್ ಇದೆ. ಇವಾಗ ಬ್ಯಾಂಗ್ಳೂರು, ಮೈಸೂರೆಲ್ಲ ನೋಡಿದ್ರೆ ಆಲ್ರೆಡಿ ಬೈಕ್ಸ್ನ ಡೆಲಿವರಿ ಕೊಟ್ಬಿಟ್ಟಿದ್ದಾರೆ. ಟೈರ್ 2 ಸಿಟೀಸಲ್ಲೇ ಬೈಕ್ ಇನ್ನೂ ಅವೈಲೇಬಲ್ ಇಲ್ಲ, ಅಟ್ಲೀಸ್ಟ್ ಟೆಸ್ಟ್ ರೈಡ್ಗೂ ಅವೈಲೇಬಲ್ ಇಲ್ಲ. ಸೊ ವಿಚ್ ಈಸ್ ವೆರಿ ಅನ್ಫಾರ್ಚುನೇಟ್. ಆಲ್ಮೋಸ್ಟ್ ನವೆಂಬರಲ್ಲಿ ಲಾಂಚ್ ಆಗಿದ್ದು ಬೈಕು. ಐ ಥಿಂಕ್ ಪ್ರಾಬ್ಲಿ ಬೈ ದ ಎಂಡ್ ಆಫ್ ಡಿಸೆಂಬರ್ ಆರ್ ಜಾನ್ವರಿ ಸಿಗ್ಬೋದು ಅಂತ ಗೆಸ್ ಮಾಡಿದ್ವಿ. ಸೊ ಆಲ್ರೆಡಿ ದ ಲಾಸ್ಟ್ ವೀಕ್ ಆಫ್ ಫೆಬ್ರವರಿ. ಆ್ಯಸ್ ಪರ್ ದ ನ್ಯೂ ಅಪ್ಡೇಟ್, ಓಯ್ ಡಾಗ್. ಸೊ ಆ್ಯಸ್ ಪರ್ ದ ನ್ಯೂ ಅಪ್ಡೇಟ್, ಒಂದು ಬ್ಲಾಗಲ್ಲಿ ಓದ್ತಾ ಇದ್ದೆ ಏನಂತಂದರೆ ದ ಫಸ್ಟ್ ಬ್ಯಾಚ್ ಆಫ್ ಬೈಕ್ಸ್ ಏನಿದೆ ಅದಕ್ಕೆ ವೆಯ್ಟಿಂಗ್ ಪೀರಿಯಡ್ 3 months ಇದೆ. ಸೊ ಇವಾಗ ಯಾರಾದರೂ ನವಂಬರ್ ಅಥವಾ ಡಿಸೆಂಬರಲ್ಲಿ ಬುಕ್ ಮಾಡಿದರೆ ಅವ್ರಿಗೆ ಬೈಕು ಮಾರ್ಚಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಫ್ ಎನಿವನ್ ಹ್ಯಾಸ್ ಬುಕ್ಡ್ ಇಟ್ ಇನ್ ಫೆಬ್ರವರಿ ಲಾಸ್ಟ್ ವೀಕ್ ಆರ್ ಪ್ರಾಬ್ಲಿ ದಿಸ್ ವೀಕ್, ಅವ್ರಿಗೆಲ್ಲ ಮೇಯಲ್ಲಿ ಸಿಗ್ಬೋದು ಅಂತ ಒಂದು ಬ್ಲಾಗಲ್ಲಿ ಓದ್ತಾ ಇದ್ದೆ. ಸೊ ಐ ಥಿಂಕ್ ಡ್ಯೂ ಟು ಎಕ್ಸೆಸಿವ್ ಡಿಮ್ಯಾಂಡ್ ಅವ್ರಿಗೆ ಬೈಕ್ನ ಸೋರ್ಸ್ ಮಾಡೋಕ್ಕಾಗ್ತಾಯಿಲ್ಲ. ದಟ್ ಈಸ್ ಒನ್ ಥಿಂಗ್. ಬಟ್ ನಾನು ವಿಚಾರಿಸಿದಾಗ ಅವರು ಜೆನ್ಯನ್ಲಿ ಟ್ರೈ ಮಾಡಿದ್ದಾರೆ. ಅಂದರೆ ನಾನು ಅವ್ರನ್ನ ಮಾತಾಡಿಸಿದಾಗ ತುಮಕೂರಲ್ಲಿ ಡೀಲರ್ಶಿಪ್ಸಲ್ಲಿ ಅವರು ಐ ಥಿಂಕ್ ದೇ ಆರ್ ಹಾನೆಸ್ಟ್ಲಿ ಟ್ರೈಂಗ್ ಟು ಗೆಟ್ ದ ಬೈಕ್. ಟೈರ್ 2 ಸಿಟೀಸಲ್ಲಿ ಐ ಥಿಂಕ್ ಇದೊಂದು ಪ್ರಾಬ್ಲಮ್ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಇಯರ್ ನಾನು ಅಡ್ವೆಂಚರ್ 250 ಪರ್ಚೇಸ್ ಮಾಡೋ ಟೈಮಲ್ಲಿ ಎಕ್ಸ್ಪಲ್ಸ್ 210ನ ಟ್ರೈ ಮಾಡೋಣ ಅಂತ ಹೋಗಿದ್ದೆ. ಆವಾಗ ಎಕ್ಸ್ಪಲ್ಸ್ 210 ನೋಡೋಕ್ಕೂ ಸಿಗಲಿಲ್ಲ ಆ್ಯಂಡ್ ಟೆಸ್ಟ್ ರೈಡ್ಗೂ ಅವೈಲೇಬಲ್ ಇಲ್ಲ. ಯಾಕಂದರೆ ನಾರ್ಮಲ್ ಹೀರೋ ಶೋರೂಮ್ಸಲ್ಲಿ ಎಕ್ಸ್ಪಲ್ಸ್ 210ನ ಸೇಲ್ ಮಾಡಲ್ಲ. ಅದಕ್ಕೊಂದು ಹೀರೋ ಪ್ರೀಮಿಯಾ ಅಂತ ಒಂದು ಶೋರೂಮ್ ಇದೆ, ದಟ್ ಈಸ್ ಲೈಕ್ ಪ್ರೀಮಿಯಮ್ ಶೋರೂಮ್ ಫಾರ್ ಹೀರೋ. ಅದರಲ್ಲಿ ಅವರು ಹ್ಯಾರ್ಲಿ 440 ಆ್ಯಂಡ್ ಮ್ಯಾವ್ರಿಕ್ 440, ಮ್ಯಾವ್ರಿಕ್ ಇವಾಗಿಲ್ಲ, ಡಿಸ್ಕಂಟಿನ್ಯೂ ಆಗಿದೆ. ಸೊ ಆ ಥರ ಅವ್ರದ್ದು ಟಾಪ್ ಆಫ್ ದ ಲೈನ್ ಬೈಕ್ಸ್ನ ಮಾತ್ರ ಸೇಲ್ ಮಾಡೋದಕ್ಕೆ ಒಂದು ಶೋರೂಮ್ ಇಟ್ಕೊಂಡಿದ್ದಾರೆ. ಅದು ಅನ್ಫಾರ್ಚುನೇಟ್ಲಿ ತುಮಕೂರಲ್ಲಿಲ್ಲ. ಆ್ಯಂಡ್ ದ ಸೇಮ್ ಗೋಸ್ ವಿತ್ ಹೋಂಡಾ ಆಲ್ಸೋ. ಹೋಂಡಾ ಅವ್ರದ್ದು ಬಿಗ್ ವಿಂಗ್ ಔಟ್ಲೆಟಲ್ಲಿ ಮಾತ್ರ ನಮಗೆ ಹೈನೆಸ್ CB350 ಆ್ಯಂಡ್ RS350 ಆ್ಯಂಡ್ ಆಲ್ಸೋ ಅವರ ಅದರ್ ಟಾಪ್ ಆಫ್ ದ ಲೈನ್ ಬೈಕ್ಸು ಸಿಗುತ್ತೆ. ಸೊ ಇವಾಗ ಆ ಥರ ಬೈಕ್ಸ್ ಎಲ್ಲ ನಾವು ನೋಡಬೇಕಂದ್ರೆ ಟೈರ್ 1 ಸಿಟೀಸ್ಗೆ ಹೋಗಬೇಕು. ಟೈರ್ 2 ಸಿಟೀಸಲ್ಲಿ ಇನ್ನೂ ಶೋರೂಮ್ಸ್ ಎಲ್ಲ ಬಂದಿಲ್ಲ. ಆ್ಯಂಡ್ ಆಲ್ಸೋ ದ ಟ್ರ್ಯಾಂಫ್ ಇವಾಗಿಲ್ಲ ಅಂದರೆ 400cc ಕ್ಲಾಸಲ್ಲಿ ಬರೋ ಅವ್ರದ್ದು ಎಲ್ಲ ಪ್ರಾಡಕ್ಟ್ ಏನಿದೆ ಲೈಕ್ 400 ಸ್ಪೀಡ್ ಆ್ಯಂಡ್ ಸ್ಕ್ರ್ಯಾಮ್ಲರ್, XE 400, ಸೊ ಆಲ್ ದ್ಯಾಟ್ ಯಾವುದು ನಮಗೆ ಟೈರ್ 2 ಸಿಟಿಯಲ್ಲಿ ಸಿಗೋಲ್ಲ. ಸೊ ದಿಸ್ ಈಸ್ ಒನ್ ಪ್ರಾಬ್ಲಮ್ ವಿತ್ ಟೈರ್ 2 ಸಿಟಿ. ಐ ಥಿಂಕ್ ದ ಸೇಮ್ ಇಸ್ ಹ್ಯಾಪನಿಂಗ್ ಫಾರ್ RTX ಅನ್ಸುತ್ತೆ ನನಗೆ. ಬೇರೆ ಕಡೆ ಎಲ್ಲ ಇದೆ, ಇಲ್ಲಿ ಮಾತ್ರ ಇನ್ನೂ ಅವೈಲೇಬಲ್ ಇಲ್ಲ. ಪ್ರಾಬಬ್ಲಿ ದಿಸ್ ಈಸ್ ಮೈ ಒಪಿನಿಯನ್. ನನ್ನ ಪ್ರಕಾರ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಅನಿಸುತ್ತೆ. ಹೋಂಡಾ ಬಿಗ್ ವಿಂಗ್, ಟ್ರ್ಯಾಂಫ್ ಆ್ಯಂಡ್ ದ ಹೀರೋ ಪ್ರೀಮಿಯಮ್ ಔಟ್ಲೆಟ್ಸ್ನ ತುಮಕೂರಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ದಿಸ್ ಈಸ್ ದ ರೈಟ್ ಟೈಮ್. ಐ ವಿಲ್ ಟೆಲ್ ಯು ದ ರೀಸನ್ ಆಲ್ಸೋ. ಯಾಕಂತಂದರೆ ಇವಾಗ ಆ್ಯಸ್ ಪರ್ ದ GST 2.0 ಎವ್ರಿ ಮ್ಯಾನುಫ್ಯಾಕ್ಚರರ್ ಇಸ್ ಫೋಕಸಿಂಗ್ ಆನ್ 350cc ಬೈಕ್ಸ್. ಟ್ರ್ಯಾಂಫ್ ಅವರು ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ Q2 2026ಅಲ್ಲಿ ಟ್ರ್ಯಾಂಫ್ ಅವರು ಅವರ 400cc ಬೈಕ್ಸ್ನ 350ccಗೆ ಡ್ಯೂಟ್ಯೂನ್ ಮಾಡಿ ದೇ ಆರ್ ರೀಲಾಂಚಿಂಗ್ ಅಂಡರ್ ದ ಸೇಮ್ ಬ್ಯಾಚ್ ಟು ಕಂಪ್ಲೈ ವಿತ್ ದ ನಾರ್ಮ್ಸ್ ಆಫ್ GST ಆ್ಯಂಡ್ ಆಲ್ಸೋ ಟು ಹ್ಯಾವ್ ಅ ಸ್ಟ್ರೈಟ್ ಕಾಂಪಿಟೇಷನ್ ವಿತ್ ಅದರ್ 350cc ಬೈಕ್ಸ್, ಪ್ರಾಬ್ಲಿ ಫ್ರಮ್ ರಾಯಲ್ ಎನ್ಫೀಲ್ಡ್ ಮೇ ಬಿ. ಸೊ ಇವಾಗ ಆ ಥರ ಅವರು ಸಿಮಿಲರ್ ಕ್ಲಾಸಲ್ಲಿ ಬಂದು ಕಾಂಪೀಟ್ ಮಾಡುವಾಗ ನನಗೇನು ಅನಿಸುತ್ತೆ ಅಂದರೆ ಈ ಥರ ಟೈರ್ 2 ಸಿಟೀಸಲ್ಲಿ ಶೋರೂಮ್ಸ್ನ ಸೆಟಪ್ ಮಾಡಿದ್ರೆ ಅವ್ರದ್ದು ಮೇ ಬಿ ಸೇಲ್ಸ್ ಎಲ್ಲ ಎಕ್ಸ್ಪೋನೆನ್ಷಿಯಲಿ ರೈಸ್ ಆಗುತ್ತೆ ಆ್ಯಂಡ್ ಆಲ್ಸೋ ದೇ ವಿಲ್ ಬಿ ಏಬಲ್ ಟು ರೀಚ್ ದ ಟೈರ್ 2 ಸಿಟಿ ಕಸ್ಟಮರ್ಸ್. ಇವಾಗ ಆ ಥರ ಇದೇನೂ ಇಲ್ಲ ಅಂತಂದರೆ
ಆ ಥರ ಒಂದು ಬೈಕ್ಸ್ ಇದೆ. CB350 ಇದೆ, ಟ್ರ್ಯಾಂಪ್ ಇದೆ ಅಂತ ತುಂಬ ಜನಕ್ಕೆ ಇನ್ನೂ ಗೊತ್ತಿರಲ್ಲ. ಡೆಫಿನೆಟ್ಲಿ ರಾಯಲ್ ಎನ್ಫೀಲ್ಡ್ನ ಬೀಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ದೇರ್ ಇಸ್ ಅ ನ್ಯೂ ಔಟ್ಲೆಟ್. ಇದು ರಾಯಲ್ ಎನ್ಫೀಲ್ಡು ನ್ಯೂ ಔಟ್ಲೆಟ್ ಇದು. ಇಟ್ಸ್ ಗುಡ್ ದ್ಯಾಟ್ ಒಂದು ಒಳ್ಳೆ ಕ್ಲಸ್ಟರಲ್ಲಿ ಎಲ್ಲ ಶೋರೂಮ್ಸ್ ಬರ್ತಾ ಇದೆ. ಸೊ ಅದಕ್ಕೆ ಹೇಳಿದ್ದು, ದಿಸ್ ಇಸ್ ದ ರೈಟ್ ಟೈಮ್. ಮೇ ಬಿ ಅವರು ಏನಾದರೂ ಟ್ರ್ಯಾಂಪ್ ಆ್ಯಂಡ್ ಹೋಂಡಾ ಬಿಗ್ ವಿಂಗ್ ತುಮಕೂರಲ್ಲಿ ಓಪನ್ ಆದರೆ, ಇಮ್ಯಾಜಿನ್ ಇನ್ ದ 2026 ಸೆಕೆಂಡ್ ಕ್ವಾರ್ಟರ್ ಟ್ರ್ಯಾಂಪ್ ಸ್ಪೀಡ್ 350, ಸ್ಕ್ರ್ಯಾಂಬ್ಲರ್ 350 ಆ್ಯಂಡ್ ಆಲ್ಸೋ T4 ಏನಿದೆ ಅದು ಟ್ರ್ಯಾಂಪ್ 350 ಸ್ಪೀಡ್ ಅಂತಲೇ ಬರುತ್ತೆ. ಐ ಡೋಂಟ್ ನೋ ಯಾವ ಥರ ಅಬ್ರಿವೇಟ್ ಮಾಡ್ತಾರೆ ಅಂತ. ಆಲ್ರೆಡಿ 350cc ರಾಯಲ್ ಎನ್ಫೀಲ್ಡ್ ಡಾಮಿನೇಟ್ ಮಾಡ್ತಿದ್ದಾರೆ. ಅದು ಆಲ್ರೆಡಿ ಮೀಟಿಯೋರ್ ಇದೆ, ಕ್ಲಾಸಿಕ್ 350 ಇದೆ, ಸ್ಟ್ಯಾಂಡರ್ಡ್ ಇದೆ ಆ್ಯಂಡ್ ಹಂಟರ್ ಇದೆ. ಟ್ರ್ಯಾಂಪ್ ಕೂಡ ಜಾಯ್ನ್ ಆದರೆ ಇನ್ ದ ಸೇಮ್ ಕ್ಲಾಸ್ ಅಲಾಂಗ್ ವಿತ್ ಹೋಂಡಾ 350 ಕ್ಲಾಸಲ್ಲಿ ಒಂದು ಬೇರೆ ಲೆವೆಲ್ ಆಫ್ ಕಾಂಪಿಟೇಷನ್ ಇರುತ್ತೆ. ಏನಂದರೆ ಈ ಟೈರ್ 2 ಸಿಟೀಸಲ್ಲಿ ಇದೊಂದು ಪ್ರಾಬ್ಲಮ್ ಅಂತ ಅನಿಸ್ಬಿಟ್ಟಿದೆ. RTX ಲಾಂಚ್ ಆಗಿ 2.5-3 ಮಂತ್ಸ್ ಆದರೂ ಇನ್ನೂ ಜಸ್ಟ್ ಒಂದು ಟೆಸ್ಟ್ ರೈಡ್ ಕೂಡ ಸಿಕ್ಕಿಲ್ಲ ಅಂದರೆ, ಸೊ ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್ ಫಾರ್ ಎನಿವನ್ ಹೂ ಇಸ್ ಫ್ರಮ್ ದ ಟೈರ್ 2 ಸಿಟಿ. ಸೊ ದಟ್ ಈಸ್ ಆಲ್ ಫಾರ್ ಟುಡೇ. ಈ ವಿಡಿಯೋಲಿ ಇಷ್ಟೇ. ಲಾಸ್ಟ್ ವಿಡಿಯೋಲಿ ನನಗೆ ತುಂಬ ಒಳ್ಳೆ ಕಾಮೆಂಟ್ಸ್ ಬಂದಿದೆ. ಐ ಥ್ಯಾಂಕ್ ಯು ಆಲ್ ಫಾರ್ ದ್ಯಾಟ್. ಮೇ ಬಿ ನೆಕ್ಸ್ಟ್ ವಿಡಿಯೋ ಐ ಡೆಫಿನೆಟ್ಲಿ ಟ್ರೈ ಟು ಗೆಟ್ ದ RTX. ನಾನು ಕೂಡ ವಿಚಾರಿಸ್ತಾ ಇದ್ದೀನಿ. ಈಗಲೂ ಐ ಆಮ್ ಇನ್ ಟಚ್ ವಿತ್ ದ ಡೀಲರ್ಶಿಪ್. ಸೊ ಇಫ್ ಯು ನೋ ಎನಿವನ್ ಹೂ ಹ್ಯಾಸ್ ಬುಕ್ಡ್ ಇಟ್, ಲೆಟ್ ಮಿ ನೋ ವಾಟ್ ಈಸ್ ದ ವೇಟಿಂಗ್ ಪೀರಿಯಡ್. ಮೋರ್ ದ್ಯಾನ್ 3 ಮಂತ್ಸ್ ಇರುತ್ತೆ. ಯಾರಾದರೂ ಬುಕ್ ಮಾಡಿದರೆ ನನಗೆ ಹೇಳಿ ಕಾಮೆಂಟ್ಸಲ್ಲಿ. ಇಫ್ ನಾಟ್ ಈಸ್ ಆಲ್ರೆಡಿ ಓನಿಂಗ್ ಇಟ್, ಪ್ಲೀಸ್ ಲೆಟ್ ಮಿ ನೋ. ಐ ವಿಲ್ ಬಿ ಹ್ಯಾಪಿ ಟು ಸಿ ದ ಬೈಕ್. ದಿಸ್ ಈಸ್ ಮೈ ಒಪಿನಿಯನ್ ಅಬೌಟ್ ದ ಟೈರ್ 2 ಸಿಟೀಸ್. ಯಾಕೆ ಇಷ್ಟು ಸ್ಟ್ರಗಲ್ ಮಾಡ್ತಿದೆ ಬೇರೆ ಬೈಕ್ಸ್ನ ತೊಗೊಂಬರೋದಕ್ಕೆ ಈ ಸಿಟೀಸಲ್ಲಿ ಅಂತ. ಸೊ ಲೆಟ್ ಮಿ ನೋ ವಾಟ್ ಯು ಥಿಂಕ್ ಇನ್ ದ ಕಾಮೆಂಟ್ ಸೆಕ್ಷನ್. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್.